ಅತ್ಯದ್ಭುತವಾದ ಸಾಧನೆಗಳು. ಸಂಗೀತ ಕೇವಲ ಸಂಗೀತವಲ್ಲ, ನಮ್ಮ ಮನಸ್ಸಿನಲ್ಲಿರುವ ಮಾತುಗಳನ್ನು ಹಾಡಿನ ಮೂಲಕ ಇನ್ನೊಬ್ಬರಿಗೆ ವ್ಯಕ್ತಪಡಿಸುವಂತಹ ಭಾವನೆ ಅತ್ಯಂತ ಸುಲಭವಾದ ದಾರಿ ಈ ಸಂಗೀತ. ಇನ್ನೊಂದು ಮನೋಜ್ಞವಾದ ಹಾಡಿನೊಂದಿಗೆ ನಮ್ಮ ಮುಂದೆ ಬರಲಿದ್ದಾರೆ. ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದುಕೊಂಡು ಕೇವಲ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡ್ತಾ ಇಲ್ಲ, ಕೆಲವೊಂದು ಭರತನಾಟ್ಯ, ಸಂಗೀತ, ಯಕ್ಷಗಾನ ಹೀಗೆ ಕೆಲವೊಂದು ಕಲೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಶಿಕ್ಷಕರು ಅದ್ಭುತವಾಗಿರತಕ್ಕಂತಹ ವೇದಿಕೆ ಮೇಡಮ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
ಸಂಗೀತಕ್ಕೆ ಒಂದು ಮಾಯೆ ಇದೆ, ಅದು ಹೃದಯವನ್ನು ಸ್ಪರ್ಶಿಸುವಂತಹ ಶಕ್ತಿಯನ್ನು ಹೊಂದಿದೆ. ಸಂಗೀತ ಕೇವಲ ಸಂಗೀತ ಅಲ್ಲ, ಅದು ಮನಸ್ಸಿನ ಮಾತುಗಳ ಒಂದು ವೇದಿಕೆ. ಅತ್ಯಂತ ಅದ್ಭುತವಾಗಿ ಹಾಡನ್ನು ಹಾಡಿರ್ತಕ್ಕಂತಹ ಇಬ್ಬರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ಸ್ವಪ್ನಗಳೆಲ್ಲ ಆಸೆಗಳಾಗಿ ಪ್ರೀತಿಯ ಆಗೋಚಲಕಲೇ ಗೋಚರಿಸೋರಿವೆ ನಿಂತು ನೀ ನೋಡುವ ಹಂಸವೇ ಹಂಸವೇ ಹಾಡುವ
ಬಣ್ಣವಿಲ್ಲದ ಚಿತ್ರದಲ್ಲಿ ಆ ಬಣ್ಣವಿಲ್ಲದ ಚಿತ್ರದಲ್ಲಿ ನಾಡಿನ ಇವತ್ತು ಸೊಗಸಾದ ಸುಂದರವಾದ ಈ ಒಂದು ವೇದಿಕೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಹಾಡುಗಳೊಂದಿಗೆ ಇವತ್ತು ಸಮಯವನ್ನು ಕಳೆಯುತ್ತಾ ಇದ್ದೇವೆ. ಮುಂದೆ ಅತ್ಯದ್ಭುತವಾದ ಹಾಡಿನೊಂದಿಗೆ ನಮ್ಮ ಮುಂದೆ ಬರ್ತಾ ಇರುವವರು ಗಣೇಶ್ ಸುಬ್ರಹ್ಮಣ್ಯ ವಿದ್ಯಾಪಂದ. ಬನ್ನಿ ಬನ್ನಿ. ಗಣೇಶ್ ಸುಬ್ರಹ್ಮಣ್ಯ ವಿದ್ಯಾಪಂದ. ಗಣೇಶ್ ಸುಬ್ರಹ್ಮಣ್ಯ ಕ್ಷೇತ್ರದವರು ಅದ್ಭುತ ಗಾಯಕರು ಕೂಡ ಹೌದು. ಹಾಗೆ ವಿದ್ಯಾಪಂದ ಅವರ ಆಲ್ಬಮ್ ಸಾಂಗ್ ಕೂಡ ಆಗಿದೆ. ಅಪರಂಜಿಯೇ ಅತ್ಯಂತ ಇಷ್ಟವಾಗಿರುವಂತಹ ಹಾಡುಗಳಲ್ಲಿ ನನಗೆ ಇದು ಕೂಡ ಒಂದು ಅತ್ಯಂತ ಅದ್ಭುತವಾಗಿ ಭಾವನಾಪೂರ್ಣವಾಗಿ ಹಾಡಿದ್ದೀರಿ. ತಮಗಿದು ನಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ. ಇವರ ಜೊತೆಗೆ ಒಂದು ಗೀತೆ ಮುಗಿತು, ಇನ್ನೊಂದು ಹಾಡು
ಅದ್ಭುತವಾಗಿ ಮೂಡಿ ಬಂದಿದೆ ಮೇಡಮ್. ಸರ್ ತಮಗಿಬ್ಬರಿಗೂ ಕೂಡ ಮತ್ತೊಂದು ಜೋರಾದ ಚಪ್ಪಾಳೆ. ಸಂಗೀತ
ರಾಗ ಸಂದೇಶ ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ. ಅತ್ಯದ್ಭುತವಾಗಿರತಕ್ಕಂತಹ ಹಾಡಿನ ಬಗ್ಗೆ ಬಂದಿದೆ. ಜೋರಾದ ಚಪ್ಪಾಳೆ ನಮ್ಮ ನಿಶಾಂತ್ ಮದ್ದೂರು ಹಾಗೂ ತುಳಸಿ ಅವರಿಗೆ. Krishna
ಮಹೇಶ್ ಬರೆದ ಪಲ್ಲವಿ ಯುಗಳ ಗೀತೆಯೊಂದಿಗೆ ಅತ್ಯದ್ಭುತವಾಗಿ ಮೂಡಿಬಂದಿರತಕ್ಕಂಥ ಈ ಒಂದು ಸುಂದರ ಸಂಗೀತಕ್ಕೆ ನಮ್ಮೆಲ್ಲರ ಕಡೆಯಿಂದ ಒಂದು ಜೋರಾದ ಚಪ್ಪಾಳೆ. ಗುರುರಾಜ್ ಒಬ್ಬನ ಕಡೆ ಹಾಗೂ ಜಯಂತಿ ಸೂರ್ಯ ಯಾವ ಹಾಡನ್ನು ಹಾಡ್ತಿದ್ದಾರೆ? ನಾನು ಗಾತ್ರ ಓಕೆ, ಉತ್ತಮವಾದ ಹಾಡಿನೊಂದಿಗೆ ನಮ್ಮ ಮುಂದೆ ಇಬ್ಬರು ಬಂದು ನಿಂತಿದ್ದಾರೆ. All the best.
ಒಲವೇ ಮೌನವೇ ಒಲವು ಮಾತಾಡಿದಾಗ ಮೌನ ಮಾತಾಡಿದಾಗ ಅಲ್ವಾ? ಓಕೆ, ಅತ್ಯದ್ಭುತವಾಗಿರ್ತಕ್ಕಂಥ ಹಾಡು, ಅತ್ಯುತ್ತಮವಾಗಿರ್ತಕ್ಕಂಥ ಸಂಗೀತ ನಮ್ಮನ್ನ ನಿಜವಾಗಿಯೂ ಸಂಗೀತ ಲೋಕಕ್ಕೆ ಕೊಂಡೊಯ್ಯುತ್ತಿದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮುಂದೆ ಹಾಡಿಗೆ ಕಟ್ಟೆಗೆ ಆಗುವುದು ಅನ್ನುವಂಥದ್ದನ್ನು ನನಗೆ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಿಲ್ಲ. ಅದ್ಭುತವಾಗಿ ಹಾಡಿದೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯನ್ನು. ಜಯಶ್ರೀ ಅಶೋಕ್ ಹಾಗೂ ನಾಗೇಶ್ ಪುತ್ತೂರು ಇವರಿಬ್ಬರ ಯುಗಲ ಗೀತೆಯಲ್ಲಿ ನಮ್ಮ ಮುಂದೆ ಮೂಡಿ ಬರಲಿರುವಂಥದ್ದು ಯಾವ ಹಾಡು ಸರ್? ನಗುವ ನಯನ ಅಲ್ವಾ? ಇಬ್ಬರ ನಯನಗಳು ನಗ್ತಾನೆ ಇವೆ. ಎಲ್ಲರ ನಯನಗಳನ್ನು ನಗಿಸುವಂತೆ ಮಾಡಿದೆ.
ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ ಮಿಡಿವ ಹೃದಯ ಇದೆ ಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರರು ನಾವಿಂದು ನಗಿಸುವೆ ಈಗಲೂ ಜೊತೆಯಾಗಿ ನಡೆದೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯಲು ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ ಜಯಶ್ರೀ ಅಶೋಕ್ ಹಾಗೂ ನಾಗೇಶ್ ಪುತ್ತೂರು ಇವರಿಬ್ಬರ ಮೇಲೆ ಅತ್ಯುತ್ತಮವಾಗಿರ್ತಕ್ಕಂತಹ ಮಧುರವಾದ ಹಾಡು ಮೂಡಿಬಂತು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಸ್ಪರ್ಶಿಸುವಂತಹ ಹೃದಯ ಸ್ಪರ್ಶಿಸುವಂತಹ ಹಾಡು. ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಸಂಪಾದನೆ ಮನಸ್ಸನ್ನು ಬಲಪಡಿಸುವಂಥದ್ದು. ನಮ್ಮ ಮುಂದೆ ಈಗ ಹಾಡಿಗೆ ಬಂದಿರುವಂತವರು ಮೇಡಮ್ ತಮ್ಮ ಪರಿಚಯ. ಸರೋಜಿನಿ ಅಡೂರು. ಓಕೆ, ಯಾವ ಹಾಡು ಹಾಡ್ತಿದ್ದೀರಿ? ಚಂದ್ರಶೇಖರ್ ಓಕೆ, ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಹಾಡು ಲವರ್ಸ್ ಪ್ರೇಮಿಗಳಿಗೆ ಹೇಳಿ ಮಾಡಿಸುವ ಹಾಡು. ಈಗ ನಮ್ಮ ಮುಂದೆ ಹಾಡಲಿಕ್ಕೆ ಬಂದು ನಿಂತಿದ್ದಾರೆ. ಪ್ಲೀಸ್ ವೆಲ್ಕಮ್. ಆಯ್ತಾ? ಆಗಿಲ್ಲ. ಇಲ್ಲಿ ನೋಡಿ ಒಮ್ಮೆ.
ಮುಂದೆ ನಮ್ಮ ಮುಂದೆ ಹಾಡಲು ಬರುತ್ತಿರುವವರು ಸರ್ ತಮ್ಮ ಹೆಸರು ಗುರುನಾಥ ಬೈಚಾರ್ ಮೇಡಮ್ ಜಯಂತಿ ಸೂರ್ಯ ಅವರು ಹೀಗಾಗಿ ಒಂದು ಹಾಡನ್ನು ಹಾಡಿ ನಮ್ಮೆಲ್ಲರನ್ನು ಕೂಡ ಮನರಂಜಿಸಿದ್ದಾರೆ. ಈಗ ಮತ್ತೊಂದು ವಿಕಲ ಕಿವಿಯೊಂದಿಗೆ ನಮ್ಮಿರುವರು ಗಾಯಕರು. ಹಲೋ
ನಿಜವಾಗಲೂ ಸಂಗೀತ ಅಭಿಮಾನಿಗಳಿಗೆ, ಸಂಗೀತ ಕಲಾ ಪ್ರೇಕ್ಷಕರಿಗೆ, ಸಂಗೀತ ಕಲಾ ಪೋಷಕರಿಗೆ ಸಂಗೀತ ಇಲ್ಲಂದ್ರೆ ಬದುಕಲು ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸಂಗೀತ ಯಾವತ್ತೂ ನಮ್ಮ ಜೊತೆಗಿರುವಂತ ಏಕೈಕ ಸಂಗಾತಿ. ಸುಖ ದುಃಖದಲ್ಲಿ ನಮ್ಮೊಳಗೆ ಇರುವಂಥದ್ದು ಸಂಗೀತ ಮಾತ್ರ. ಓ ಸಂಗೀತವೇ, ನೀನೆಷ್ಟು ಸುಂದರ, ನೀನೆಷ್ಟು ಅದ್ಭುತ. ಇಂತಹ ಅವಕಾಶವನ್ನು ಕೊಟ್ಟಿರತಕ್ಕಂಥ ನಿಮಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಜೋರಾದ ಹೃತ್ಪೂರ್ವಕ ವಂದನೆ, ಅಭಿವಂದನೆ. ಸರ್, ನಮಗಿದ ನಮ್ಮ ಕಡೆಯಿಂದ ಸ್ವಾಗತ. ಯಾವ ಹಾಡನ್ನು ಹಾಡ್ತಿದ್ದೀರಿ ಸರ್? ಒಂದೇ ಒಂದು ಸಾರಿ. ಓಕೆ, ಬರ್ತಾಳೆ, ಬನ್ನಿ ಸರ್. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ, ಎಲ್ಲೇ ಇದ್ರೂ ಕೂಡ ಕಣ್ಮುಂದೆ ಬರಲಿ ಅಂತ ಆಶಿಸುತ್ತಾ, ಸಂಗೀತ ಎನ್ನುವಂಥದ್ದು ಕೇವಲ ಸಂಗೀತ ಅಲ್ಲ ಅನ್ನುವಂಥದ್ದನ್ನ ಪ್ರತಿ ಸಾರಿ ಪ್ರತಿ ಹಾಡಿನಲ್ಲಿ ಪ್ರತಿಯೊಬ್ಬ ಗಾಯಕರು ಕೂಡ ತೋರ್ಪಡಿಸಿಕೊಳ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಅಭಿನಂದನೆಗಳು.
ಶೃಂಗಾರದ ರಸರಾಗ ಹರಿಸುತ್ತಿದೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರತಿಯೊಂದು ಇವತ್ತು ಈ ವೇದಿಕೆಯಲ್ಲಿ ಮೂಡಿ ಬರುತ್ತಿರುವಂತಹ ಪ್ರತಿಯೊಂದು ಹಾಡುಗಳು ಕೂಡ ನಮ್ಮ ಪ್ರೀತಿಯ ನಮ್ಮ ಹೆಮ್ಮೆಯ ಅಪ್ಪಸರ್ ಅವರಿಗೆ ನಾವು ಸಲ್ಲಿಸುತ್ತಿರುವಂತಹ ಪುಟ್ಟ ಕಾಣಿಕೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಹಾಡಿನ ಮೂಲಕ ನಮನ. ಅದ್ಭುತವಾಗಿ ಹಾಡಿರ್ತಕ್ಕಂಥ ಇಬ್ಬರು ಗಾಯಕರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತಾ ನಮ್ಮ ಮುಂದೆ ಇನ್ನೊಂದು ಹೊಸ ಸುಶ್ರಾವ್ಯವಾದ ಹಾಡಿನೊಂದಿಗೆ ನಮ್ಮ ಮುಂದೆ ಬಂದು ನಿಂತಿರುವಂತಹ ಗಾಯಕರು ತುಳಿದು ಬಾರೆ ತುಳಿದು ಬಾರೆ ಮುಡಿವಾಕಿನ ಮೇಲೆ ಮಳೆಯ ಕಣ್ಣಾಲೆ ಜೀವಕ್ಕೆ ಜೀವನವಳೆ ಜೀವಕ್ಕಿಂತ ಸನಿಹವಾದೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ನೀ ಕಣ್ಣಿಟ್ಟು
ಹೇಳ್ತಾರೆ ಮಾತಿಲ್ಲ ಕಥೆಯಿಲ್ಲ ಬರೆದು ಮಂಚನ ಈ ಭೂಮಿ ಬಾನು ಹೊಸದಾಗಿದೆ ಕುಣಿದು ಬಾರೆ ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ ನಿನ್ನ ನಿಮ್ಮ ರೂಪ ಕಂಡು ನಾನು ತನ್ಮಯ ಇವರಿಬ್ಬರ ಗೀತೆಯಲ್ಲಿ ಹಾಡಿ ಬಂದಿರತಕ್ಕಂಥ ಸುಮಧುರವಾದ ಹಾಡಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಜೋರಾದ ಚಪ್ಪಾಳೆ.
ಪಲ್ಲವಿ ಹಾಗೂ ರಮೇಶ್ ಮೋದಿ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ಹೇಳೋರಿಗೆ ಎಷ್ಟು ಸುಮಧುರವಾಗಿದೆಯೋ, ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಕಷ್ಟಕ್ಕೆ ಈ ಹಾಡನ್ನು ಹಾಡೋದು, ರೀಚ್ ಆಗೋದು ತುಂಬಾ ಕಷ್ಟ. ಅದನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಹಾಡಿ ನಮ್ಮೆಲ್ಲರ ಮನ ರಂಜಿಸಿದ್ದಕ್ಕಾಗಿ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದು ಸುಮಧುರವಾದ ರೀತಿಯೊಂದಿಗೆ ನಮ್ಮ ಮುಂದೆ ಬಂದು ನಿಂತಿರುತ್ತಿರುವಂತಹ ಗಾಯಕರನ್ನು ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಪ್ಲೀಸ್.
ಇದು ಸುಖವೇ ಇಲ್ಲ. ಓಂ ಸಿಯ ವಾಸಿಯ ರಾಸಿಯ. ನಿನ್ನೆ ಕಂಡ ನೋಟವೇ